ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಹೋಟೆಲ್ ಸ್ಟೈಲಲ್ಲಿ ಗರಿಗರಿಯಾದ ಮಸಾಲ ವಡೆಯನ್ನು ಮನೆಯಲ್ಲೂ ಸಹ ನಾವು ಮಾಡ್ಕೊಳ್ಬೋದು. ಈ ಟಿಪ್ಸನ್ನು ಬಳಸಿ ಮಾಡಿದರೆ ಸ್ವಲ್ಪನೂ ಸಹ ಎಣ್ಣೆ ಕುಡಿಯೋದಿಲ್ಲ, ಹಾಗೆಯೇ ತುಂಬ ಗರಿಗರಿ ಆಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ರೆಸಿಪಿ ನೋಡೋಣ. ನೋಡಿ, ಕಡಲೆಬೇಳೆಯನ್ನು 2 ಕಪ್ ಕಡಲೆಬೇಳೆಯನ್ನು ತೊಗೊತಾ ಇದ್ದೀನಿ. ತೊಗೊಂಡಿದ್ದ ನಂತರ ನೀರನ್ನು ಹಾಕಿ 2-3 ಬಾರಿ ಚೆನ್ನಾಗಿ ತೊಳೆದು ಒಂದು 3 ಅವರ್ ನೆನೆಸಿಟ್ಕೊಳ್ಳೋಣ. ನಿಮಗೆ ಟೈಮ್ ಇದ್ದರೆ ಇನ್ನೂ 1 ಅವರ್ ಎಕ್ಸ್ಟ್ರಾ ನೆನೆಸ್ಕೊಳ್ಬೋದು. ಒಂದು 3 ಅವರ್ ನೆನೆಸಿಟ್ಕೊಂಡಿದ್ದೀನಿ. ಈಗ ನೆನೆಸಿರೋಂತಹ ಕಡಲೆಬೇಳೆಯನ್ನು ಒಂದು ಸೋರೋ ಬಟ್ಲಲ್ಲಿ ನಾನು ಈಗ ನೀರನ್ನು ಸೋರಾಕಿದ್ದೀನಿ. 2 ದಪ್ಪ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತ ಹಾಕಿದ್ದೀನಿ. ಹಾಗೆಯೇ ಖಾರಕ್ಕೆ ಬೇಕಾಗಿರೋಷ್ಟು ಹಸಿಮೆಣಸಿಕಾಯಿ, 1 ಇಂಚು ಶುಂಠಿ, ಇದಿಷ್ಟನ್ನು ಹಾಕ್ಕೊಂಡು ಈಗ ರುಬ್ಬೋ ಪ್ರೋಸೆಸ್ ನೋಡಿದ್ರೆ ನೀವು ಗ್ರೈಂಡರ್ ಇದ್ದರೆ ಒಂದೇ ಸಾರಿ ಹಾಕಿ ರುಬ್ಕೊಳ್ಬೋದು. ಮಿಕ್ಸಿ ಜಾರಲ್ಲಿ ರುಬ್ಬೋದಾದರೆ ಫಸ್ಟು ಹಾಕಿರೋಂತಹ ಮಸಾಲ ಪದಾರ್ಥ ಮತ್ತು ಕಡಲೆಬೇಳೆ ಸ್ವಲ್ಪ ಹಾಕ್ಬಿಟ್ಟು ರುಬ್ಬೋ ಪ್ರೋಸೆಸ್ ಅಂದರೆ ಒಂದು ತರಿಯಾಗಿ ನೋಡಿ ಈ ರೀತಿ ರುಬ್ಕೊಳ್ಳಿ. ಜಾಸ್ತಿ ನುಣ್ಣಗೆ ರುಬ್ಬಲಿಕ್ಕೆ ಹೋಗಬೇಡಿ, ನೈಸ್ ಪೇಸ್ಟ್ ಅಂತೂ ಬೇಡವೇ ಬೇಡ. ನೀರನ್ನು ಸೇರಿಸೋದು ಬೇಡ. ಈ ರೀತಿ ರುಬ್ಕೊಂಡಿದ್ದ ನಂತರ ಒಂದು 4 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲೆ ಹಾಗೆ ಕೊತ್ತಂಬರಿ ಸೊಪ್ಪು 1 ಕಪ್ ಆಗೋಷ್ಟು, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಕರಿಬೇವು. ಇಲ್ಲಿ ನಾನು ಸೋಡಾವನ್ನು ಹಾಕ್ಕೊಳ್ತಾ ಇಲ್ಲ. ಸೋಡಾ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ಕು ಜಾಸ್ತಿ ಆಗುತ್ತೆ, ಹಾಗೆಯೇ ಎಣ್ಣೆನೂ ಸಹ ಜಾಸ್ತಿ ಕುಡಿಯುತ್ತೆ, ಅಷ್ಟೊಂದು ಗರಗರಿಯಾಗಿ ಬರೋದಿಲ್ಲ, ಆರೋಗ್ಯಕ್ಕೂ ಒಳ್ಳೆಯದಲ್ಲ ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ. ಸೊ ಹಾಗಾಗಿ ಸೋಡಾವನ್ನು ಬಳಸ್ತಾ ಇಲ್ಲ. ಈಗ ಹಾಕಿರೋಂತಹ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಆ ಕಡಲೆ ಹಿಟ್ಟಿನ ಮಿಶ್ರಣದೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ನೋಡಿ, ಈ ರೀತಿ ಉಂಡೆ ಕಟ್ಟಿದ್ರೆ ವಡೆ ನೋಡಿ ಈ ರೀತಿ ಬರಬೇಕು. ಆ ಹದದಲ್ಲಿ ರುಬ್ಕೊಳ್ಬೇಕು. ರುಬ್ಬಿರೋ ಅಂತಹ ಮಿಶ್ರಣವನ್ನು ಈಗ ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಉಂಡೆ ಮಾಡೋ ಕಾರಣ ಎಲ್ಲ ಒಂದೇ ಸೈಜ್ ವಡೆ ಬರಲಿ ಅಂತ ಹೇಳಿ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಾಡಿದ ನಂತರ ನೋಡಿ, ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆಯನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಡಲೆಬೇಳೆ ಮಿಶ್ರಣ ಹಾಕಿದ್ರೆ ತೇಲಿ ಬರಬೇಕು. ಈಗ ಒಂದು ಉಂಡೆಯನ್ನು ತಗೊಂಡು ಮಧ್ಯ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ಹಾಕಬೇಕು. ನೋಡಿದ್ರಲ್ವಾ? ಸೊ ನಿಮಗಿನ್ನೂ ತೆಳ್ಳಬೇಕಂದ್ರೆ ಇನ್ನು ಸ್ವಲ್ಪ ಪ್ರೆಸ್ ಮಾಡಿನೂ ನೀವು ಹಾಕ್ಕೊಳ್ಬೋದು. ಈಗ ಒಂದೊಂದೇ ವಡೆಗಳನ್ನು ಎಣ್ಣೆಯಲ್ಲಿ ನಾನು ಬಿಡ್ತಾ ಇದ್ದೀನಿ. ಬೇಯಿಸ್ಬೇಕಾದ್ರೆ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಎಣ್ಣೆ ಕಾಯೋದು ಮಾತ್ರ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಯನ್ನು ಕಾಯಿಸ್ಕೊಂಡು ನೋಡಿ ಈ ರೀತಿ ವಡೆಗಳನ್ನು ಹಾಕ್ಕೊಳ್ಳೋಣ. ಸೊ ನಾವು ತಕ್ಷಣವೇ ಟರ್ನ್ ಮಾಡೋದು ಬೇಡ. ನೋಡಿ, ಈ ರೀತಿ ಒಂದು 50% ಬೆಂದ ಮೇಲೆ ಟರ್ನ್ ಮಾಡ್ಕೊಳ್ಬೇಕು ವಡೆಯನ್ನು. ಗೋಲ್ಡನ್ ಕಲರ್ ಬಂದರೆ ಸಾಕು. ವಡೆ ಹದದಲ್ಲಿ ಬೆಂದರೆ ಕರೆಕ್ಟಾಗಿ ಬೆಂದಿದೆ ಅಂತ. ಇನ್ನು ನಾವು ಹೆಚ್ಚಾಗಿ ಬೇಯಿಸೋಕೆ ಹೋದರೆ ಕಹಿ ಬಂದ್ಬಿಡುತ್ತೆ, ತಿನ್ನೋದಕ್ಕಾಗೋದಿಲ್ಲ ವಡೆಯನ್ನು. ನಾನು ಯಾವ ರೀತಿ ಮಾಡ್ತೀನೋ ಸೇಮ್ ಅದೇ ಪ್ರೋಸೆಸ್ಸಲ್ಲೇ ಮಾಡ್ಕೊಳ್ಳಿ. ಹೋಟೆಲಲ್ಲೂ ಸಹ ಇದೇ ರೀತಿ ವಡೆಯನ್ನು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಇದು ಆಗಿದೆ. ಒಂದು ಸ್ಟೆಪ್ಪು ವಡೆಗಳನ್ನು ನಾನು ತೆಗಿತಾ ಇದ್ದೀನಿ. ಒಂದು ಸ್ಟೆಪ್ ಹಾಕಿದ್ನಲ್ವ, ಆ ವಡೆಗಳನ್ನು ಈಗ ತೆಗಿತಾ ಇದ್ದೀನಿ. ನೋಡಿ, 2 ಸೈಡು ಈಕ್ವಲ್ ಆಗಿ ಬೆಂದಿದೆ ವಡೆ. ಈ ರೀತಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈಗ ಕರೆಕ್ಟಾಗಿ ಬೆಂದಿದೆ. ಈ ರೀತಿ ಗೋಲ್ಡನ್ ಕಲರ್ ಬರಬೇಕು ವಡೆ, ಆಗಲೇ ತುಂಬ ಚೆನ್ನಾಗಿರೋದು. ಒಳಗಡೆ ಬೆಂದಿರುತ್ತೆ, ಮೇಲೆ ಕ್ರಿಸ್ಪಿಯಾಗಿರುತ್ತೆ. ಸೊ ಈಗ ಇದನ್ನು ತೆಗಿತಾ ಇದ್ದೀನಿ. ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೋದ್ರಿಂದ ಆ ವಡೆಗಳಲ್ಲಿರೋ ಅಂತಹ ಎಣ್ಣೆಗಳನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಸೊ ಮತ್ತೆ ಇನ್ನು ಸ್ವಲ್ಪ ವಡೆ ಇತ್ತು, ಅದನ್ನು ಸೇಮ್ ಇದೇ ಪ್ರೋಸೆಸ್ಸಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಕಾಫಿ ಟೀ ಟೈಮ್ಗೂ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆಯೇ ಊಟದ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮಸಾಲ ವಡೆ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ನೋಡಿ, ಸೇಮ್ ಇದೇ ಥರ
ಈಗ ಒಂದು ಟಿಶ್ಯೂ ಪೇಪರ್ ಮೇಲೆ ಎಣ್ಣೆ ಅಬ್ಸರ್ವ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ದೆ ವಡೆಗಳನ್ನು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲ ಈಕ್ವಲ್ ಆಗಿ ಬೆಂದಿದೆ ವಡೆಗಳು. ನೋಡ್ತಾ ಇರ್ಬೋದು ನೀವೇ. ಈ ರೀತಿ ಮಧ್ಯ ಒಂದೊಂದು ಕಡಲೆಬೇಳೆ ಇರಬೇಕು, ಆ ರೀತಿ ರುಬ್ಕೊಳ್ಳಿ. ಸೊ ಈಗ ನೋಡಿ, ಸ್ವಲ್ಪ ಕರಿಬೇವನ್ನು ನಾವು ಇದು ಮಧ್ಯ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ಫ್ರೆಂಡ್ಸ್.